ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ವಿದ್ಯಾಪೀಠ ಸರ್ಕಲ್ ವಾರ್ಡ್ನ ಶಂಕರ್ನಾಗ್ ವೃತ್ತದಲ್ಲಿರುವ ಮೈದಾನದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಹಾಗೂ ಜನಶಕ್ತಿ ಕಟ್ಟಡ ಕಾರ್ಮಿಕರ ಸಂಘ ಸಹಕಾರದೊಂದಿಗೆ ಮತ್ತು ಶ್ರೀ ಸಾಯಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ ಮತ್ತು ಉಚಿತ ಕಣ್ಣಿನ ಪರೀಕ್ಷೆಯನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಸದಸ್ಯರಾದ ತೇಜಸ್ವಿ ಸೂರ್ಯ ಮತ್ತು ಬಸವನಗುಡಿ ಕ್ಷೇತ್ರದ ಶಾಸಕರಾದ ರವಿ ಸುಬ್ರಹ್ಮಣ್ಯರವರು ಈ ಶಿಬಿರಕ್ಕೆ ಚಾಲನೆ ನೀಡುವ ಮೂಲಕ 1000ಕ್ಕೂ ಹೆಚ್ಚು ನೋಂದಣಿಯಾದ ಕಟ್ಟಡ ಕಾರ್ಮಿಕ ಸದಸ್ಯರಿಗೆ ಲೇಬರ್ ಕಾರ್ಡ್ ಅನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಸಂಗಾತಿ ವೆಂಕಟೇಶ್, ಶ್ಯಾಮಲಾ ಕುಮಾರ್, ಮಾಜಿ ಮಂಡಲ ಅಧ್ಯಕ್ಷರಾದ ಗಿರೀಶ್, ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಚಂದ್ರಶೇಖರ್ ಮತ್ತು ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಡ್ ಇಶ್ಯೂ ಮಾಡ್ತಿದ್ದಾರೆ ಮಂಜಣ್ಣವರ ನೇತೃತ್ವದಲ್ಲಿ. ಇವತ್ತು ನಮ್ಮ ಬಸವನಗುಡಿಯ ಗಿರಿನಗರದ ನಮ್ಮ ಪ್ರಮುಖರಾದಂಥ ಮುಖಂಡರಾದಂಥ ಮಂಜಣ್ಣನವರ ನೇತೃತ್ವದಲ್ಲಿ ಕಟ್ಟಡ ಕಾರ್ಮಿಕರಿಗೆ, ಅಸಂಘಟಿತ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕಾರ್ಯಕ್ರಮ ಆಗಿದೆ. ಇವತ್ತು ಸಾವಿರಾರು ಜನ ಕಾರ್ಮಿಕರಿಗೆ ಇವತ್ತು ಲೇಬರ್ ಕಾರ್ಡನ್ನು ನಾವು ವಿತರಣೆ ಮಾಡಿದ್ದೀವಿ. ಕಟ್ಟಡ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರದ ಕಡೆಯಿಂದ ಭಾಳಷ್ಟು ಸ್ಕೀಮ್ಗಳಿದೆ. ಒಂದು ಹೆಣ್ಮಗಳು ಗರ್ಭಿಣಿ ಆದಾಗಿಂದ ಸ್ಕೂಲಿಗೆ, ಎಜುಕೇಷನ್ನಿಗೆ ಸ್ಕಾಲರ್ಶಿಪ್ ಕೊಡೋವರೆಗೆ, ಮಕ್ಕಳು ಫಾರಿನಿಗೆ ಹೋಗಿ ಓದ್ತಾರೆ ಅಂದರೆ ಅದಕ್ಕೂ ಕೂಡ, ಕೆಲಸ ಮಾಡ್ತಾ ಅವ್ರಿಗೆ ಏನಾದರೂ ಒಂದು ಆಕ್ಸಿಡೆಂಟ್ ಆಯಿತು ಅಂತಂದರೆ ಅದಕ್ಕೆ ಇನ್ಶೂರೆನ್ಸು, ಮತ್ತು ಏನಾರು ಮರಣ ಹೊಂದಿದ್ರು ಅಂತಂದರೆ ಅದಕ್ಕೆ ಮರಣ ಸಹಾಯಧನ, ಹೀಗೆ ಎಲ್ಲ ರೀತಿ ಉದ್ಯೋಗ ಕೌಶಲ್ಯ ತರಬೇತಿ ಕಿಟ್ಟು ಇದೆಲ್ಲವೂ ಕೂಡ ಇವತ್ತು ಕೊಟ್ಟಿದೆ. ಕಾರ್ಮಿಕರು ಇದರ ಉಪಯೋಗ ಪಡ್ಕೊಳ್ಬೇಕು. ಇವತ್ತು ಯಾರ್ಯಾರು ಲೇಬರ್ ಕಾರ್ಡ್ ತೊಗೊಂಡಿದ್ದಾರೆ ಅವರು ಇನ್ನೂ ಒಂದು 10 ಜನ ಬೇರೆ ಕಾರ್ಮಿಕರಿಗೆ ಈ ಒಂದು ಸ್ಕೀಮ್ನ ಬಗ್ಗೆ, ಲೇಬರ್ ಕಾರ್ಡ್ ಬಗ್ಗೆ ತಿಳಿಸಿ ಅವರು ಕೂಡ ಇದನ್ನು ಉಪಯೋಗ ಮಾಡಿಕೊಂಡ್ರೆ ಸಾವಿರಾರು ಜನಕ್ಕೆ ಇದರಿಂದ ಸಹಾಯ ಆಗುತ್ತೆ. ಈ ಒಳ್ಳೆ ಕಾರ್ಯಕ್ರಮ ಮಾಡಿರುವಂಥ ಮಂಜುನಾಥ್ ಅವರಿಗೆ, ಅವರ ಇಡೀ ತಂಡದವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ. ಬೀದಿ ವ್ಯಾಪಾರ ಮಾಡೋರಿಗೆ ಕೆಲವು ಕಡೆ ತೆರವು ಆಗಿದೆ. ಸೊ ಇದು ಅವರಿಗೆ ಬಹಳಷ್ಟು ಸಂಕಟ ಆಗ್ತಿದೆ. ಸೊ ಇದಕ್ಕೆ ಯಾರು ಒಂದು ಸಾಲ್ವೇಷನ್? ಸರ್ಕಾರ ಅದಕ್ಕೊಂದು ಪ್ಯಾರಲ್ ವ್ಯವಸ್ಥೆ ಕಲ್ಪಿಸುತ್ತೆ. ಅದ್ರ ಕಡೆಗೆ ಇವಾಗಲೇ ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಕೂಡ ಇದೆ. ಇವತ್ತು ಕಟ್ಟಡ ಕಾರ್ಮಿಕರಿಗೆ ನಾವು, ಅಸಂಘಟಿತ ಕಾರ್ಮಿಕರಿಗೆ ಎಲ್ಲ ಲೇಬರ್ ಕಾರ್ಡ್ನ ಕೊಡ್ತಿದ್ದೀವಿ. ಇದು ಅವ್ರಿಗೆ ಸವಲತ್ತುಗಳು ಕರ್ನಾಟಕ ಸರ್ಕಾರದ ವತಿಯಿಂದ ಏನು ಸಿಗುತ್ತೆ ಅದು ದೊರಕಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಶ್ರೀ ಸಾಯಿ ಸೇವಾ ಟ್ರಸ್ಟು ಮತ್ತು ಜನಶಕ್ತಿ ಕಟ್ಟಡ ಕಾರ್ಮಿಕರ ಸಂಘದಿಂದ ಸಹಯೋಗದೊಂದಿಗೆ ನಮ್ಮ ಬಸವನಗುಡಿ ಶಾಸಕರಾದ ರವಿ ಸುಬ್ರಹ್ಮಣ್ಯ ಸಹಕಾರ ಮತ್ತು ನಮ್ಮ ಬೆಂಗಳೂರು ಯುವ ಸಂಸದರಾದ ತೇಜಸ್ವಿ ಸೂರ್ಯ ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಯಿತು. ಇದು ಹಿಂದೆ ನಮ್ಮ ಗಿರಿನಗರ ಸರ್ಕಲಲ್ಲಿ ನೋಂದಣಿ ಕಾರ್ಯಕ್ರಮ ಅಭಿಯಾನ ನಡೆಸಿದ್ವಿ. ಆಗಲೇ ಒಂದು 15 ದಿವಸ ಆಗಿತ್ತು. 15 ದಿವಸದಲ್ಲಿ ಒಂದು ಸುಮಾರು 1000ಕ್ಕೂ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿ ಅವ್ರ ಲೇಬರ್ ಕಾರ್ಡ್ನ ಇದು ಮಾಡಿದ್ರು. ಇವಾಗ ಅಪ್ರೂವ್ ಕಾರ್ಡ್ ಬಂದಿತ್ತು, ಅದನ್ನ ವಿತರಣೆ ಕಾರ್ಯಕ್ರಮ ಇವತ್ತು ಇದು ಮಾಡ್ಕೊಂಡಿದ್ದು. ಆಮೇಲೆ ನಮ್ಮ ಕಾರ್ಮಿಕರ ಇಲಾಖೆಯಿಂದ ಅಧಿಕಾರಿ ಕಲ್ಪನಾ ಮೇಡಮ್ ಅವ್ರು ಬಂದಿದ್ರು. ಅವರು ಇದ್ರ ಬಗ್ಗೆ ಭಾಳ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಎಷ್ಟೆಲ್ಲ ಜನಗಳಿಗೂ ಇದು ಗೊತ್ತಾಗಿದೆ. ನನ್ನ ಆಶೆ ಏನು ಅಂತಂದರೆ, ಇದು ಒಬ್ರು ಮಾಡಿಸ್ಕೊಂಡಿರೋದು, ಇವರು 10 ಜನ ಕೇಳಿದ್ರೆ ಅವ್ರಿಗೂ ಈ ಸವಲತ್ತನ್ನ ಪಡೆಯುವಂಥ ಅವಕಾಶ ಇರುತ್ತೆ. ಅವರು ಬಂದು ಮಾಡ್ಬೋದು. ಶ್ರೀ ಸಾಯಿ ಸೇವಾ ಟ್ರಸ್ಟ್ ಗಿರಿನಗರದಲ್ಲಿ ನಮ್ಮ ಸದಸ್ಯರುಗಳಿರ್ತಾರೆ, ಟ್ರಸ್ಟ್ನ ಸದಸ್ಯರುಗಳಿರ್ತಾರೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇದ್ರ ಬಗ್ಗೆ ಹೇಳಿ ಲೇಬರ್ ಕಾರ್ಡ್ನ ಮಾಡಿಸ್ಕೊಡ್ತಾರೆ. ಈ ತಮ್ಮ ಮೂಲಕ ನಾನು ಏನು ಹೇಳ್ತೀನಿ ಅಂತಂದ್ರೆ, ಇದ್ರ ಸವಲತ್ತನ್ನ ಎಲ್ಲರೂ ಬಂದು ಪಡ್ಕೊಳ್ಳಿ. ಇವತ್ತು ಏನು ನಾವು ಮಾಡಿದ್ದೋ ಅವ್ರದ್ದು ಕಾರ್ಡ್ ಬಂದಿದೆ, ಅದನ್ನು ವಿತರಣೆ ಮಾಡ್ತಾ ಇದೀವಿ. ಮುಂದೆ ಇನ್ನೊಂದು 15 ದಿವಸ ಬಿಟ್ಕೊಂಡು ತಿರ್ಗಾ ಲೇಬರ್ ಕಾರ್ಡ್ ಮಾಡೋ ಅಭಿಯಾನ ಮಾಡ್ತೀವಿ. ಅದರಲ್ಲಿ ಪಾಲ್ಗೊಂಡು ಅವ್ರು ತಗೋಬಹುದು ಅಂತ ನಾನು ಹೇಳ್ತೀನಿ. ಸರ್, ನಾವು ಇದರಲ್ಲಿ 1000ಕ್ಕೂ ಹೆಚ್ಚು ಜನ ಅಂತಂದ್ರೆ 1100 1200 ಜನನ ನಾವು ಲೇಬರ್ ಕಾರ್ಡ್ ಮಾಡಿಸಿ ಅಪ್ರೂವ್ ಮಾಡಿಸಿ ಇವತ್ತು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸರ್, ಇದರಲ್ಲಿ ಕಟ್ಟಡ ಕಾರ್ಮಿಕರು ಅಂತಂದ್ರೆ ನೀವು ನೋಡ್ಬೋದು, ಕಟ್ಟಡದಲ್ಲಿ ಗಾರೆ ಮೇಸ್ತ್ರಿ ಬರ್ತಾರೆ, ಪ್ಲಂಬರ್ಸ್ ಬರ್ತಾರೆ, ಎಲೆಕ್ಟ್ರಿಷಿಯನ್ಸ್ ಬರ್ತಾರೆ, ಹಲವಾರು ಕಾರ್ಮಿಕರು ಬರ್ತಾರೆ. ಅವರು ಬೆಳಗ್ಗೆಯಿಂದ ಸಾಯಂಕಾಲ ದುಡ್ದು ಅವರು ಇದಿಸ್ಕೊಂಡು ಹೋಗ್ಬೇಕು. ಕರ್ನಾಟಕ ಸರ್ಕಾರದಿಂದ ಏನು ಸವಲತ್ತು ಬರುತ್ತೆ ಅವ್ರಿಗೆ ಗೊತ್ತೇ ಇಲ್ಲ. ಈಗ ನಾವು ಅವ್ರಿಗೆ ಮಂದಾಟ ಮಾಡಿಕೊಟ್ಟಾದ್ಮೇಲೆ ಅವ್ರೇನು ಮಾಡಿದ್ರು, ಇದ್ರದ್ದು ಸವಲತ್ತು ಪಡಿಲೇಬೇಕು ಅಂತ ಬಂದು ನಮ್ಮಲ್ಲಿ ನೋಂದಣಿ ಮಾಡಿಸ್ಕೊಂಡ್ರು. ನೋಂದಣಿ ಮಾಡಿಸ್ಕೊಂಡಿದ್ದಕ್ಕೆ ಇವತ್ತು ಅವ್ರಿಗೆ ಕಿಟ್ಗಳನ್ನ ಕೊಡ್ತೀವಿ. ಕಟ್ಟಡ ಕಾರ್ಮಿಕರು ಏನಂತಂದ್ರೆ ಸರ್ಕಾರದ ವತಿಯಿಂದ ಸುಮಾರು ಒಂದು 7,000 ರೂಪಾಯಿ ಬೆಲೆ ಬಾಳೋ ಕಿಟ್ಟು ಸಿಗುತ್ತೆ.
ಕಿಟ್ ಫ್ರೀ ಉಚಿತವಾಗಿ ಸಿಗುತ್ತೆ. ಆಮೇಲೆ ಅವ್ರಿಗೆ ಆಕ್ಸಿಡೆಂಟಲ್ಲಿ ಏನೋ ನಮ್ಮ ಸಂಸದರು ಹೇಳ್ದಂಗೆ ಏನಾದ್ರು ಒಂಚೂರು ಬಿತ್ತು ಏಟಾಯ್ತು ಅದಾಯ್ತು ಅಂತಂದ್ರೆ ಅವ್ರ ಕೈಯಿಂದ ಬರ್ಸೋ ಶಕ್ತಿ ಇರಲ್ಲ. ಸರ್ಕಾರದ ವತಿಯಿಂದ ಈ ಕಾರ್ಡ್ ತೋರಿಸಿದ್ರೆ ಸಾಕು ಅವ್ರಿಗೆ ಸುಮಾರು ₹1,00,000 ಗಂಟ ಅವ್ರಿಗೆ ಸವಲತ್ತು ಸಿಗುತ್ತೆ. ಇದೆಲ್ಲ ಯಾಕೆ ಪಡಿಬಾರ್ದು? ಹಾಗಾಗಿ ನಾವೇನು ಕೇಳ್ಕೊತೀನಿ ಅಂತಂದ್ರೆ ಇದು ಅವರು ಮಾಡೋದಲ್ಲ, ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ, ಅದನ್ನ ಇವರು ಉಪಯೋಗಿಸ್ಕೋಬೇಕಂತ ನಾನು ಹೇಳ್ತೀನಿ. 2002 ಇದಿದೆ. ನಮ್ಮ ಸಂಸದರು ಒಂದು ಆ್ಯಪ್ ಕೊಟ್ಟಿದ್ದಾರೆ 2002 ಏನು, ನಾವು ಅದನ್ನ ಆ್ಯಪ್ ಹೋದ್ರೆ ಅವ್ರದ್ದು ಫುಲ್ ಡೀಟೇಲ್ಸ್ ಬರ್ತದೆ. ಅದನ್ನ ಇಟ್ಕೊಂಡು ನಾವು SR ಮಾಡ್ತೀವಿ. ನಮ್ಮಲ್ಲಿ ಏನಂತ ಇದಾಗಿರಲಿಲ್ಲ ಈಗ ಸದ್ಯದ ಮಟ್ಟಿಗೆ. ಆದ್ರೆ ನಮ್ಮ ಕಾರ್ಯಕರ್ತರುಗಳಿದ್ದಾರೆ ಅದನ್ನ ಅಲ್ಲೇ ಸಾಲ್ವ್ ಮಾಡಕ್ಕೆ ಇದು ಮಾಡಿದ್ದಾರೆ. ಕೆಲವು ಭಾಗದಲ್ಲಿ ಸಮಸ್ಯೆಗಳಿವೆ, ಅದನ್ನ ನಾಯಕರ ಗಮನಕ್ಕೆ ತಂದಿದ್ದೀವಿ, ಅದನ್ನ ಸರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ನೀವು ನೋಡಿರ್ಬೋದು ಟಿವಿಗಳು ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಸುಮಾರು ಒಂದ್ ಕಡೆ ಕುಂತ್ಕೊಂಡು ಎಲ್ಲ ಮಾಡೋದು. ಆದ್ರೆ ನಮ್ಮ ಭಾಗದಲ್ಲಿ ಆ ಥರ ಇಲ್ಲ. ನಮ್ಮ ಭಾಗದಲ್ಲಿ ಮನೆಗೆ ಹೋಗಿ ಮಾಡಿಸ್ತಾ BLOಗಳನ್ನ ಕರ್ಕೊಂಡೋಗಿ ಮಾಡಿಸ್ತಾ ಇದೀವಿ ನಾವು.